ಜೆ. ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಸಭಾಂಗಣದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಯಶಸ್ವಿ. ಜೆ. ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಸಭಾಂಗಣದಲ್ಲಿ 2025 ರಿಂದ 26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಕುರಿತು ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ತಾಲ್ಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ. ಸರ್ವೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೋಡಲ್ ಅಧಿಕಾರಿ ಮುನಿಲಕ್ಷ್ಮಯ್ಯ, ಆಡಳಿತ ಅಧಿಕಾರಿ ಮಂಜುನಾಥ್, ಗ್ರಾಮ ಪಂಚಾಯಿತಿಯ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಎನ್.ಕೆ. ಮಂಜುನಾಥ್, ತಾಲ್ಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಶ್ರೀನಿವಾಸ್, ಪಂಚಾಯಿತಿ ಕಾರ್ಯದರ್ಶಿ ನಾರಾಯಣಸ್ವಾಮಿ ಹಾಗೂ ಪಂಚಾಯಿತಿ ಡಿಇಒ ಸುಶೀಲಮ್ಮ ಉಪಸ್ಥಿತರಿದ್ದರು. ಇವರೊಂದಿಗೆ ಸಾಮಾಜಿಕ ಪರಿಶೋಧನೆಯ ಸೋಷಿಯಲ್ ಆಡಿಟ್ ಸಮಸ್ತ ಸಿಬ್ಬಂದಿ ವರ್ಗ, ಪಂಚಾಯಿತಿ ಸಿಬ್ಬಂದಿ, ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ, ಮಾಜಿ ಸದಸ್ಯರಾದ ಟಿ.ವಿ. ನಾಗೇಶ್ ರೆಡ್ಡಿ ಮತ್ತು ಅವರ ಸ್ನೇಹಿತರ ಬಳಗ, ಊರಿನ ಮುಖಂಡರಾದ ವೆಂಕಟ್ರೆಡ್ಡಿ ಹಾಗೂ ಗ್ರಾಮದ ಜನಸಾಮಾನ್ಯರು ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಸಭೆಯ ಕೊನೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಗಣ್ಯರಿಗೂ ಮತ್ತು ಸಾರ್ವಜನಿಕರಿಗೂ ಪಂಚಾಯಿತಿ ಪಿಡಿಒ ಹಾಗೂ ಕಾರ್ಯದರ್ಶಿಯವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸಿದರು. ಹಣಕಾಸು ಯೋಜನೆಯಲ್ಲಿ ಏನು ಎಷ್ಟು ಖರ್ಚು ವೆಚ್ಚಗಳಾಗಿದೆ ಅನ್ನೋದನ್ನ ತಿಳಿಸಿ ಹೇಳುವಂಥದ್ದು. ಮತ್ತೆ ರಾಜ್ಯ ಹಣಕಾಸು ಯೋಜನೆಯಲ್ಲಿ ಈಗ ನಾವು 3 ಸ್ಕೀಮ್ಸ್ ಅನ್ನ ಆಡಿಟ್ ಮಾಡ್ತಾ ಇದ್ದೀವಿ. ರಾಜ್ಯ ಹಣಕಾಸು ಯೋಜನೆಯಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನ ಆಗಿರುವಂತಹ ಕಾಮಗಾರಿಗಳನ್ನ ತಮ್ಮಂತೆ ಮಂಡಿಸಿ ಚರ್ಚೆ ಮಾಡುವಂಥದ್ದು. ಕೊನೆಯದಾಗಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳನ್ನ ನಾವು ಇಟ್ಕೊಂಡಿದ್ದೇವೆ. ಇವತ್ತು ನಾನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಬ್ರೀಫ್ ಆಗಿ ಒಂದಷ್ಟು ಮಾಹಿತಿ ತಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. 2013 ಪ್ರಕಾರ ಪ್ರತಿ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ, ಅಂದ್ರೆ ನಾವು ಈ ಒಂದು 3-4 ವರ್ಷದ ಹಿಂದೆ 6 ತಿಂಗಳು ಒಂದ್ಸಲ ಮಾಡ್ತಾ ಇದ್ವಿ. ಈಗ ಬಂದು 1 ವರ್ಷಕ್ಕೆ ಒಂದ್ಸಲ ಆಡಿಟ್ ಮಾಡ್ತಾ ಇದ್ವಿ. ಆಡಿಟ್ ನಿಯಮಗಳಲ್ಲಿ ತಿಳಿಸಿದೆ. ಈ ಸೋಷಿಯಲ್ ಆಡಿಟ್ ಅಲ್ಲಿ 4 ಅಂಶಗಳ ಆಧಾರದ ಮೇಲೆ ಸೋಷಿಯಲ್ ಆಡಿಟ್ ಅನ್ನುವಂಥದ್ದು ಮಾಡ್ತೀವಿ. ಹಕ್ಕು ಅಧಿಕಾರಗಳನ್ನ ಖಾತ್ರಿಪಡಿಸಿಕೊಳ್ಳುವಂತಹ ಕೆಲಸ, ಮತ್ತೆ ಯೋಜನೆ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತೆ ಉತ್ತರದಾಯಿತ್ವ ಇದೆಯಾ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ತೀವಿ. ಮತ್ತೆ ಎಂಪವರ್ಮೆಂಟ್ ಅನ್ನುವಂಥದ್ದು ಗಮನಿಸ್ತೀವಿ, ಅಂದ್ರೆ ಸಾಮಾನ್ಯ ಜನಗಳಿಗೆ ಯೋಜನೆ ಸಿಗ್ತಾ ಇದೆಯಾ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ತೀವಿ. ಕೊನೆಯದಾಗಿ ಈ ಅನುಷ್ಠಾನ ಅವಧಿಯ ಹಂತದಲ್ಲಿ ಏನಾದರೂ ಮಿಸ್ಆಪರೇಷನ್ಸ್ ಅಥವಾ ಹಣ ದುರ್ಬಳಕೆ ಆಗಿರುವಂಥದ್ದು, ಈ ತರ ಏನಾದ್ರು ಪ್ರಕರಣಗಳಿದೆ ಅನ್ನುವಂಥದ್ದನ್ನು ನಾವು ಖಾತ್ರಿಪಡಿಸಿಕೊಳ್ಳುವಂತ ಕೆಲಸ ಮಾಡ್ತೀವಿ. 4 ಅಂಶಗಳ ಆಧಾರದ ಮೇಲೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತೇವೆ. ಕೊನೆಯದಾಗಿ ನಾನು ಈ ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಏನು ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು ಅಂದ್ರೆ ಹಕ್ಕು ಅಧಿಕಾರಗಳು. ಯಾವುದೇ ಯೋಜನೆ ಸರ್ಕಾರ ಕೊಡುವಂಥದ್ದು ಸಂವಿಧಾನಾತ್ಮಕವಾಗಿ ಬದುಕುವಂತ ಹಕ್ಕಿದೆಯಾ ಗೊತ್ತಿದೆಯಾ ಅನ್ನೋದು ನಮಗೆ ಸಂವಿಧಾನದಲ್ಲಿ ಬದುಕುವಂತ ಹಕ್ಕು ಕೊಟ್ಟಿದ್ದಾರೆ. ಆ ಹಕ್ಕು ಆಧಾರದ ಮೇಲೆ ಸರ್ಕಾರದ ಯೋಜನೆಗಳನ್ನ ಕೊಡುವಂಥದ್ದು. ಉದಾಹರಣೆಗೆ ನಾವು MGNREGA ಯೋಜನೆ ತಗೊಂಡಾಗ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇದು ಉದ್ಯೋಗ ಖಾತ್ರಿ ಅಂದ್ರೆ ಬರೀ ಉದ್ಯೋಗ ಕೊಡುವಂಥದ್ದೇ ಅಲ್ಲ, ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೆಲವೊಂದು ಹಕ್ಕು ಅಧಿಕಾರಗಳನ್ನು ಕೊಟ್ಟಿರ್ತಾರೆ. ಆ ಹಕ್ಕು ಅಧಿಕಾರಗಳಂದ್ರೆ ಏನು? ಅವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಮತ್ತೆ ಕೆಲಸದಲ್ಲಿ ಕೆಲವೊಂದು ರಿಯಾಯಿತಿ ಕೊಡುವಂಥದ್ದು, ಅಂದ್ರೆ ವಯಸ್ಸಾದಂಥವ್ರಿಗೆ ಮತ್ತೆ ಬಾಂಡೆಡ್ ಲೇಬರ್ಸ್ ಇರ್ತಾರೆ, ಮತ್ತೆ ಕೆಲವರು ಇಂಥವ್ರಿಗೆಲ್ಲ ಕೆಲವೊಂದು ರಿಯಾಯಿತಿ ಕೊಡಬೇಕಾಗ್ತದೆ. ಅದು ಸಿಕ್ಕಿದೆ ಇಲ್ಲ ಅನ್ನೋಂಥದ್ದು. ಮತ್ತೆ ಕಾಮಗಾರಿ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು, ಅದು ಕೊಟ್ಟಿದ್ದಾರೆ ಇಲ್ಲ ಅನ್ನೋಂಥದ್ದನ್ನ. ಮತ್ತೆ ಈ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂದ್ರೆ ಅದರಲ್ಲಿ ಏನು ಗುಂಪಲ್ಲಿ ಯಾರನ್ನ ಅದಕ್ಕೆ ಅವ್ರು ಕೆಲಸ ಮಾಡ್ಬೇಕಾಗ್ತದೆ. ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆ ಗುಂಪಲ್ಲಿರುವಂಥವ್ರನ್ನ ಒಬ್ಬರನ್ನ ಆಯ್ಕೆ ಮಾಡಿ ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಸಿಕ್ಕಿದೆಯಾ ಇಲ್ವ ಅನ್ನೋಂಥದ್ದನ್ನ ನಾವು ಖಾತ್ರಿಪಡಿಸ್ಕೊಳ್ತೀವಿ. ಉದಾಹರಣೆಗೆ ನಾವು ಪ್ರತಿ ಒಂದು ಗ್ರಾಮದ ಫಲಾನುಭವಿಗಳು, ಅಂದ್ರೆ ಏನು ನಮ್ಮ ಯೋಜನೆಯಲ್ಲಿ ಕೂಲಿ ಹಣ ಪಡೆದಿದ್ದಾರೋ ಅಥವಾ ಕೂಲಿ ಪಡ್ಕೊಂಡು ಅವ್ರು ಕೆಲಸ ಮಾಡಿದಾರೋ ಅವ್ರನ್ನ ಭೇಟಿ ಮಾಡ್ತೀವಿ. ಅವ್ರಿಗೆ ಎಷ್ಟು ದಿನ ಕೆಲಸ ಮಾಡಿದ್ದಾರೆ, ಎಷ್ಟು ಮೆಜರ್ಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಕೂಲಿ ಸಿಕ್ಕಿದೆ, ಏನಾದ್ರು ನಿಧಾನ ಆಗಿದೆಯಾ ಅಥವಾ ಅವ್ರಿಗೇನಾದ್ರು ತೊಂದರೆ ಆಗಿದೆಯಾ ಕೂಲಿ ಹಣ ದೊರೆಯೋದ್ರಲ್ಲಿ, ಈ ಥರದ್ದೆಲ್ಲ ವಿಚಾರಣೆ ಮಾಡಿಕೊಂಡು ನಾವು ವರದಿ ಮಾಡ್ಕೊಳ್ತೀವಿ. ಅದರಲ್ಲಿ ನಾವು ಈ ಸತ್ತಂತ ವ್ಯಕ್ತಿಗಳು ಅಥವಾ ಏನಾರ ಪೇಮೆಂಟ್ ಆಗಿದೆ ಅದನ್ನು ರಿಕವರಿ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಮತ್ತೆ ಅನರ್ಹ ಫಲಾನುಭವಿಗಳು ಯಾರನ್ನ ಇದ್ರೆ ಅದನ್ನ ವಾಪಸ್ ಕೊಟ್ಟುಕೊಳ್ಳುವಂತ ಕೆಲಸ ಮಾಡ್ತೀವಿ. ಹಂಗಾಗಿ ಆ ಫಲಾನುಭವಿಗಳು ಏನು ತೃಪ್ತಿ ಆಗ್ತಾರೋ, ಅಂದ್ರೆ ಅವ್ರೇನು ಸ್ಯಾಟಿಸ್ಫೈ ಆಗ್ಬೇಕು, ಅಂದ್ರೆ ಅವ್ರೇನು ಸಮಸ್ಯೆಗಳಿಲ್ಲ ಅಥವಾ ಏನು ಇದಿಲ್ಲ, ಬಡ್ಡಿ ಸಮೇತ ಕಟ್ಟಬೇಕಾದ್ರು ನಾವೇ, ಅವರೇ ಎಲ್ಲ ನಮ್ಮ ಮೇಲೆ ಇರ್ತದೆ.
ಅದ್ರ ಜವಾಬ್ದಾರಿ ಸಮುದಾಯಕ್ಕೆ ಗೊತ್ತಿರಲಿ ಅನ್ನುವಂಥ ಉದ್ದೇಶದಿಂದ ಅದನ್ನ ಮನವರಿಕೆ. ಯಾಕಂದ್ರೆ ಈಗ ನಾನು ಉದಾಹರಣೆಗೆ ಹೇಳ್ತೀನಿ, ಒಂದು ಯಾವುದೋ ಒಂದು ಕಾಮಗಾರಿ ನಡೆಯುವಂಥ ಸ್ಥಳದಲ್ಲಿ ಕಳಪೆ ಮಾಡಿರ್ತಾರೆ ಕೆಲಸ, ಅದನ್ನು ಸಮುದಾಯ ಕೇಳಬೇಕು. ಯಾಕೆ ಕಳಪೆ ಮಾಡ್ತಾ ಇದ್ದೀರಿ, ದುಡ್ಡು ಸಿಗ್ತಾ ಇದೆ ತಾನೆ ಸರ್ಕಾರದಿಂದ, NMR ಮೆಟ್ರೋ ದುಡ್ಡು ಎಲ್ಲರೂ ಕೊಡ್ತಾ ಇದ್ದೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕಂದ್ರೆ ಸಮುದಾಯ ಎಚ್ಚೆತ್ಕೊಬೇಕನ್ನುವಂಥದ್ದು ಸೋಷಿಯಲ್ ಐಟಿಂದ ನಾವು ಅವರನ್ನ ಎಚ್ಚೆತ್ತುವಂತ ಒಂದು ಕೆಲಸ ಮಾಡ್ತೀವಿ. ಯಾಕಂದ್ರೆ ಕ್ವಶನ್ ಮಾಡ್ಬೇಕು ಜನ ಎಲ್ಲ. ಅದರಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡ್ತೀವಿ. 3 ಪ್ರಕ್ರಿಯೆಗಳು ಇರ್ತದೆ. ಏನಂದ್ರೆ ಈ ಕಡತಗಳ ಪರಿಶೀಲನೆ ಮಾಡುವಂಥದ್ದು, ದಾಖಲಾತಿಗಳ ಪರಿಶೀಲನೆ ಮಾಡುವಂಥದ್ದು, ಉದ್ಯೋಗ ಚೀಟಿಗಳನ್ನು ಪರಿಶೀಲನೆ ಮಾಡುವಂಥದ್ದು, ಮತ್ತೆ ಕಾಮಗಾರಿ ಸ್ಥಳನ ಭೌತಿಕವಾಗಿ ಪರಿಶೀಲನೆ ಮಾಡುವಂಥದ್ದು. ಅಂದ್ರೆ ತಾಂತ್ರಿಕ ಸಿಬ್ಬಂದಿಗಳ ಜೊತೆಗೆ ನಾವು ಕಾಮಗಾರಿ ಸ್ಥಳನ ಹೋಗಿ ಪ್ರತಿಯೊಂದು ಕಾಮಗಾರಿನ ನಾಮಫಲಕ ಇದೆಯಾ ಇಲ್ವಾ, ನಾಮಫಲಕದಲ್ಲಿ ಸಂಪೂರ್ಣ ಮಾಹಿತಿ ಅದನ್ನ ವಿತರಿಸಬೇಕಾಗ್ತದೆ. ಕೂಲಿ ಹಣ ಎಷ್ಟು ಖರ್ಚಾಗಿದೆ, ಅಂದಾಜು ಮೊತ್ತ ಎಷ್ಟಿದೆ, ಕೂಲಿ ಎಷ್ಟಿದೆ, ಎಷ್ಟಾಗಿದೆ, ಸಾಮಗ್ರಿ ಎಷ್ಟಾಗಿದೆ, ಆ NMRs ಯಾವ್ದಾದ್ರು NMRs ಇದೆ ಅನ್ನುವಂಥದ್ದನ್ನ ಸಂಪೂರ್ಣ ಮಾಹಿತಿ ಅದರಲ್ಲಿ ಬೋರ್ಡಲ್ಲಿ ಬರೀಬೇಕಾಗ್ತದೆ. ಅದ್ರ ಲೋಗೋ ಇರಬೇಕಾಗ್ತದೆ, ಗಾಂಧೀಜಿಯವ್ರ ಲೋಗೋ ಇದೆಯಲ್ಲ ಅದಿರಬೇಕಾಗ್ತದೆ. ಮತ್ತೆ ಕೂಲಿಕಾರದ್ದು ಅದೊಂದು ಸಿಂಬಲ್ ಇದೆ, ಅದನ್ನ ನಾಮಫಲಕದಲ್ಲಿ ಇರಬೇಕಾಗ್ತದೆ. ಮತ್ತೆ ಏನು ಸಂಬಂಧಪಟ್ಟ ಏನಾದ್ರು ಕಂಪ್ಲೇಂಟ್ಗಳು, ದೂರುದಾರ ಏನಾದ್ರು ದೂರು ಕೊಡ್ಬೇಕಂದ್ರೆ ಅದರಲ್ಲಿ ಹೆಲ್ಪ್ಲೈನ್ ನಂಬರ್ ಸಮೇತ ಇರ್ತದೆ. ಇಷ್ಟು ಮಾಹಿತಿಗಳು ಟ್ರಾನ್ಸ್ಫರ್ ಇದು ಅಳತೆಗಿಂತ ಹೆಚ್ಚು ದಾಖಲೆ ಮಾಡಿ, ದಾಖಲೆ ಮಾಡಿ ಪಾವತಿ ಮಾಡಿರುವಂಥ ಪ್ರಕರಣಗಳು ಏನೇನಿದೆಯಾ, ಮತ್ತೆ ಅಂದಾಜು ಮೊತ್ತಕ್ಕಿಂತ ಚೆಕ್ ಪಾವತಿ ಮಾಡಿರುವಂಥದ್ದು, ಮತ್ತೆ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಿದಾರಾ, ಈಗ MIS ಪ್ರಕಾರ ಏನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೋ, MIS ಲೈಫ್ ಫೀಲ್ಡ್ ಮಾಡಿದ್ದಾರೋ, ಮತ್ತೆ ಅಳತೆ ಪುಸ್ತಕದಲ್ಲಿ ಏನು ದಾಖಲಾಗಿರ್ತದೋ ಸಾಮಗ್ರಿ ಅದು ಸ್ಥಳದಲ್ಲಿ ಇದೆಯಾ ಇಲ್ಲೋ ಅನ್ನೋದನ್ನ ಖಾತ್ರಿಪಡಿಸ್ಕೊಂತೀವಿ. ಈಗ 20 mm ಜಲ್ಲಿ ಬಳಸಿರ್ತಾರೆ, ಅಲ್ಲಿ 20 mm ಜಲ್ಲಿ ಬಳಸಿರಲ್ಲ, ಆ ಸಂದರ್ಭದಲ್ಲಿ ನಾವು ಅದನ್ನ ವಸೂಲಾತಿ ಒಳಗೆ ಬರ್ಕೊಂತೀವಿ. ಇಷ್ಟು ಪ್ರಕ್ರಿಯೆಗಳು ಸೋಷಿಯಲ್ ಆಡಿಟಲ್ಲಿ ನಾವು ಗಮನಿಸ್ತೀವಿ. ಈಗ ತುಂಬಾ ಚೇಂಜಸ್ ಆಗಿದೆ. ಜಿರಾಮ್ಜಿ ಅನ್ನುವಂಥ ಹೊಸದಾಗಿ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಇದು ಆಡಿಟ್ ನಿಯಮಗಳು 2025 ಪ್ರಕರಣ 20 ಪ್ರಕಾರ ಇದು ಆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಹಂತದಲ್ಲಿ ತುಂಬಾ ಚೇಂಜಸ್ ಇದೆ. ನೆಕ್ಸ್ಟ್ ಎಲ್ಲ ಆಡಿಟ್ ಅಲ್ಲಿ ನಿಮ್ಗೆ ಇದು ಏನು ಅಡ್ಯಾಕ್ ಸಮಿತಿಗಳು ಇರಲ್ಲ. ಈ ಸಭೆಗಳಲ್ಲಿ ತೀರ್ಮಾನ ಏನಾಗ್ತದೋ ರಿಕವರೀಸ್ ಅದನ್ನ ವಾಪಸ್ ಕಟ್ಟಬೇಕಾಗ್ತದೆ ಸರ್ಕಾರಕ್ಕೆ. ನಾವೇನು ಟ್ರಾನ್ಸ್ಪರೆನ್ಸಿ ಆಗಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಇವತ್ತು ಯೋಜನೆಗಳು ಚೆನ್ನಾಗಿ ಇಂಪ್ಲಿಮೆಂಟ್ ಆದರೆ ಸರ್ಕಾರದ ಯೋಜನೆಗಳು ಎಲ್ಲ ಯೋಜನೆಗಳು ಕನ್ವರ್ಜೆನ್ಸ್ ಕೊಡ್ತಾರೆ. ಇವು ಬೇರೆ ಬೇರೆ ಇಲಾಖೆಗಳಲ್ಲಿ ಕೊಡ್ತಾ ಇದ್ದಾರಲ್ಲ ಯೋಜನೆಗಳು. ಮತ್ತೆ ಚರಂಡಿ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸುಮಾರು 318 ಕಾಮಗಾರಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೆಲ್ಲ ಇನ್ನೂ ಕಡಿಮೆ ಇತ್ತು, 200 ಚಿಲ್ಲರೇನು ಇತ್ತು, ಈಗ 318 ಹೋಗಿದೆ. ಇವೆಲ್ಲ ರಿಪೇರಿಗಳು ಮಾಡ್ಕೊಳ್ಳುವಂಥದ್ದು. ಈಗ ಏನಂದ್ರೆ ವಿಕಸಿತ್ ಭಾರತ್ ಅನ್ನುವಂಥದ್ದು ಯೋಜನೆ. ವಿಕಸಿತ ಭಾರತ್ ಅಂದ್ರೆ ಈಗಾಗಲೇ ನಾವು ಡೆವಲಪ್ಮೆಂಟ್ ಆಗಿದ್ದೀವಿ. ಏನೇ ರಿಪೇರಿಗಳು, ಮೇಂಟೆನೆನ್ಸು, ರಿಪೇರಿಗಳು ಮಾಡ್ಕೊಳ್ಳುವಂಥದ್ದು. ಈಗ ಆಲ್ರೆಡಿ ಚರಂಡಿಗಳಾಗಿದೆ, CC ರಸ್ತೆಗಳಾಗಿದೆ, ಎಲ್ಲ ಒಂದು ಸಮುದಾಯಕ್ಕೆ ಆಲ್ರೆಡಿ ನಾವು ಸ್ಕೀಮ್ಸ್ ಅನ್ನು ಕೊಟ್ಟಿದ್ದೀವಿ. ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಈಗ ಜಿರಾಮ್ಜಿ ಯೋಜನೆಯಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದು ತುಂಬಾ 2047ನೇ ಇಸ್ವಿ ಒಳಗೆ ಅದನ್ನ ಟಾರ್ಗೆಟ್ ಇಟ್ಟು ಅದನ್ನ ಯೋಜನೆ ಅನುಷ್ಠಾನ. ತಿಮ್ಮಸಂದ್ರ ಗ್ರಾಮದ ಚೌಡರೆಡ್ಡಿ ಮನೆಯಿಂದ ನರಸಿಂಹರೆಡ್ಡಿ ಮನೆಯವರೆಗೂ ಡ್ರೈನೇಜ್ ಮತ್ತು ಸ್ಲ್ಯಾಬ್ ಅಂದಾಜು ಮೊತ್ತ 8,12,348 ಕೂಲಿ 2,32,471. ತಿಮ್ಮಸಂದ್ರ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣ 8 ಲಕ್ಷ ಅಂದಾಜು ಮೊತ್ತ ಕೂಲಿ 4,76,300. ತಿಮ್ಮಸಂದ್ರ ಗ್ರಾಮದ ರಿಂಗ್ ರಸ್ತೆಯಿಂದ ನಾಗಪ್ಪ ತೋಟದ ಜಲ್ಲಿ ರಸ್ತೆ ಅಂದಾಜು ಮೊತ್ತ 4 ಲಕ್ಷ ಕೂಲಿ 2,35,842. ತಿಮ್ಮಸಂದ್ರ ಗ್ರಾಮದ ಪಾತ್ಪಲ್ಲಿ ರಸ್ತೆಯಿಂದ ಸ್ಮಶಾನದವರೆಗೂ ಜಲ್ಲಿ ರಸ್ತೆ ಮತ್ತು ಮೋರಿ 7 ಲಕ್ಷ ಅಂದಾಜು ಮೊತ್ತ ಕೂಲಿ 5,66,375. ಕಲ್ಲೂರು ಗ್ರಾಮದ ಅರಣ್ಯದಿಂದ ಕಲ್ಲೂರುವರೆಗೆ ಕಾಲುವೆ ಅಭಿವೃದ್ಧಿ 4 ಲಕ್ಷ ಅಂದಾಜು ಮೊತ್ತ ಕೂಲಿ 80,660. ಕಲ್ಲೂರು ದೊಡ್ಡಕೆರೆಗೆ ಹೋಗುವ ಕಾಲುವೆ ಅಭಿವೃದ್ಧಿ ಅಂದಾಜು ಮೊತ್ತ 3 ಲಕ್ಷ ಕೂಲಿ 1,19,880. ಕಲ್ಲೂರು ಗ್ರಾಮದ ನಾರಾಯಣ ಸ್ವಾಮಿ ತೋಟದಿಂದ ಬೈರಾರೆಡ್ಡಿ ತೋಟದವರೆಗೂ ಕಾಲುವೆ 4 ಲಕ್ಷ ಅಂದಾಜು ಮೊತ್ತ ಕೂಲಿ 2,96,000. ಕಲ್ಲೂರು ಗ್ರಾಮದ ಆದರ್ಶ ಶಾಲೆಯ ಹಿಂಭಾಗ ಇನ್ಲೈನ್ ಟ್ರೀಟ್ಮೆಂಟ್ ಕಾಮಗಾರಿ 4 ಲಕ್ಷ ಅಂದಾಜು ಮೊತ್ತ ಕೂಲಿ 3,20,000. ಆಲ್ವಟ್ಟೆ ಗ್ರಾಮದ ಶಿವಣ್ಣ ಲಕ್ಷ್ಮಣನವರ ಜಮೀನಿನಲ್ಲಿ ಮಾವನಹಳ್ಳಿ 20,720. ಅರಣ್ಯ ಇಲಾಖೆ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ SLW M ಘಟಕದ ಆವರಣದಲ್ಲಿ ಬ್ಲಾಕ್ ಪ್ಲಾಂಟೇಶನ್ ನಿರ್ವಹಣೆ
ವೆಚ್ಚದ ಮೊತ್ತ 20,720. ಜೆ. ತಿಮ್ಮಸಂದ್ರ ಗ್ರಾಮದ ಹೊಸ ನ್ಯಾಯಾಲಯದ ಆವರಣದಲ್ಲಿ ಬ್ಯಾಂಕ್ ಮ್ಯಾಟ್ರಿಷನ್ ನಿರ್ವಹಣೆ 23,310. ಜೆ. ತಿಮ್ಮಸಂದ್ರ ಇಂದ ಜೆವಿ ಕಾಲೋನಿಯವರೆಗೆ 1ನೇ ವರ್ಷದ ರಸ್ತೆ ಬದಿ ಅಲ್ಲಿ ಜನಸಂಖ್ಯೆನೂ ಜಾಸ್ತಿ ಇದೆ, ಭೌಗೋಳಿಕ ಪ್ರದೇಶನೂ ಜಾಸ್ತಿ ಇದೆ. ಅಂತ ಸಂದರ್ಭದಲ್ಲಿ ಆ ಪಂಚಾಯತಿಗೆ ಜಾಸ್ತಿ ಬರ್ತದೆ. ಜೆ. ತಿಮ್ಮಸಂದ್ರ ಪಂಚಾಯತಿ ಪಾಪ್ಯುಲೇಷನ್ ಕಡಿಮೆ, ಆ ಪ್ರದೇಶನೂ ಸಹ ಕಡಿಮೆ ಇದೆ, ವಿಸ್ತೀರ್ಣ ಕಡಿಮೆ ಇದೆ. ಅಂಥ ಪಂಚಾಯತಿಗಳಿಗೆ ಕಡಿಮೆ ಅನುದಾನ ಬರುವಂಥದ್ದು ಇರ್ತದೆ. ಇದು ಈಗ ನೋಡಿ, ನಮ್ಮ ಇದರಲ್ಲಿ ನಿರ್ಬಂಧಿತ ಅನಿರ್ಬಂಧಿತ ಅನ್ನೋದನ್ನ ಮಾಡ್ಕೊಂಡಿದ್ದಾರೆ. ಅಂದರೆ 60-40 ಅನ್ನೋ ಇದರಲ್ಲಿ ನಿರ್ಬಂಧಿತ ಅನುದಾನ ಬಂದು 67 ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಕುಡಿಯುವ ನೀರು ಅಂತ ಹೇಳ್ಬಿಟ್ಟು ಕುಡಿಯುವ ನೀರು 22 ಚಟುವಟಿಕೆಗಳು 53,800, ಇದು 5,38,215. ಆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗೆ 7 ಅಂದರೆ ಏನು ಸಾಮಗ್ರಿ ಖರೀದಿ ಮಾಡಿರುವಂಥದ್ದು, ಕೇಬಲ್ ಖರೀದಿ ಮಾಡಿದ್ದಾರೆ. ಅದಕ್ಕೆ ಕೇಬಲ್ ಖರೀದಿಗೆ 4,79,460 ಕೇಬಲ್ ಖರೀದಿ ಮಾಡಿದ್ದಾರೆ. ಪ್ಯಾನಲ್ ಅಂತ ಹೇಳ್ಬಿಟ್ಟು 38 ಖರೀದಿ ಮಾಡಿದ್ದಾರೆ. 7,57,155. ಇವಂದ್ರೆ ಸ್ಲ್ಯಾಬ್ ಇವೆಲ್ಲ ಇತ್ತು ಖರೀದಿ ಮಾಡಿದ್ರು. ಮತ್ತೆ ಅನಿರ್ಬಂಧಿತ ಅನ್ನುವಂಥದ್ದು ಅನುದಾನ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ದುರಸ್ತಿ ಕಾಮಗಾರಿ ಮಾಡಿದಾರಮ್ಮ. ಹಿಂಗಿದೆ, ವರ್ಕ್ ಚೆನ್ನಾಗಿದೆಯಾ? ಏನು ಕಾಂಟ್ರಾಕ್ಟ್ ಹಾಕಿದ್ದಾರಾ? ಫಿಕ್ಸ್ ಹಾಕಿರೋದು. ಎಷ್ಟು ಲಕ್ಷ ಖರ್ಚಾಗಿರ್ಬೋದು ಅಂತ ಹೇಳ್ರಿ, ನಿಮ್ಮಂದ ಎಷ್ಟು ಖರ್ಚು ಮಾಡಿರ್ತಾರಮ್ಮ? 1,068. ಅದನ್ನು ವಾಪಸ್ ಕಟ್ಟಿದ್ದಾರೆ. ಇದನ್ನು ವಾಪಸ್ ಕಟ್ಟಿರ್ತೇವೆ. ಮತ್ತೆ ಮೊನ್ನೆ ಒಂದು 3 ಡೀಲ್ ಕಟ್ಟಿದ್ರಲ್ಲಮ್ಮ, ಅಲ್ಲ ವರ್ಕ್ ಇದೆಯಾ?